ಬಾಯಲ್ಲಿ ಹಾಕ್ಬಿಟ್ಟು ನೋಡ್ಬೇಕಾ ಕೈಲಿ ನೋಡ್ಬೇಕಾ? ಚಿಪ್ಪು ಚಿಪ್ಪು ತೆಂಗಿನ ಚಿಪ್ಪು ಹಿಡ್ಕ ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಅಕ್ಕಿ ಹಸಿಟ್ಟು, ಈ ಕಡಲೆಬೇಳೆ, ಮಮ್ಮಿ ನಾನು ಮೋಸ ಎಲ್ಲ ಮಾಡಲ್ಲ ಮಮ್ಮಿ. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಶೆಟ್ಟಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನೋಡಿ ಗೈಸ್, ನಮ್ಮ ಅಮ್ಮಂಗೆ ನಾನು ವೀಡಿಯೋ ಮಾಡೋಣ ಬಾ ಅಂತ ಅಷ್ಟು ಹೊತ್ತಿಂದ ಕರೀತಾನೆ ಇದ್ದೀನಿ, ನಿನ್ನೆಯಿಂದ ಹೇಳ್ತಾ ಇದ್ದೀನಿ. ನಮ್ಮ ವೀಡಿಯೋ ಮಾಡೋಕ್ಕೆ ಬಂದೇ ಇಲ್ಲ. ಇವತ್ತು ಬರ್ತೀನಿ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಆಗೋ ಅಂತ ಇಲ್ಲ ನಮ್ಮಮ್ಮ. ಏನು ಮಾಡ್ತಾಯಿದೆ ಅಂತ ತೋರಿಸ್ತೀನಿ ಬಾ. ರೆಡಿ ಆಗಿಬಿಟ್ಟು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ಬೇಕು ಬಾ ಮಮ್ಮಿ ಅಂತ ಕರೀತಾನೆ ಇದ್ದೀನಿ ನಾನು, ಎಲ್ಲ ರೆಡಿ ಮಾಡಿಕೊಂಡು. ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ಹೋಯ್ತು. ಕಾಫಿ ಕುಡ್ಕೊಂಡು ಕೂತಿದ್ದಾರೆ ವೀಡಿಯೋ ಮಾಡೋಣ ಬಾ ಅಂತ ಅಂದಾಗಲೇ. ಆವಾಗಲಿಂದ ಕರೆದಿದ್ದಾನೆ ನಿನ್ನ ಮಮ್ಮಿ ನಾನು. ಹಾಂ, ಅವಾಗಲಿಂದ ಎದೋ ಅಂತ ಹೇಳ್ತಾನೆ ನಿಂಗೆ ನಾನು. ಇವಾಗ ನಿಂಗೆ ಕಾಫಿ ಕುಡಿಬೇಕು ಅನಿಸ್ತೈತೆ. ಕಾಫಿ ಕುಡಿಬೇಕು, ಕುಡ್ದಾದ್ಮೇಲೆ ಓಕೆ ಗೈಸ್, ಕಾಫಿ ಕುಡಿದಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋನ. ಓಕೆ ಗೈಸ್, ಫೈನಲಿ ಕಾಫಿ ಕುಡಿದ್ವಿ, ಇಬ್ಬರೂ ಮುಗೀತು. ಇವಾಗ ಯಾವ ಗೇಮ್ ಆಡ್ತಾಯಿದ್ದೀವಿ ಅಂದರೆ ಬ್ಲೈಂಡ್ ಫೋಲ್ಡ್ ಗೇಮ್. ಇದು ಏನಂದರೆ ನಾನು ನಿನಗೆ ನಮ್ಮಮ್ಮಗೆ ನಾನು ಕಣ್ಣು ಕಟ್ಟಿರ್ತೀನಿ, ಮತ್ತು ನಾನು ಕಿಚನ್ ಐಟಮ್ಸಿಂದ ನೀನು ಕಿಚನಲ್ಲಿ ಯಾವಾಗಲೂ ಇರ್ತೀಯ ಅಲ್ವಾ, ಅದಕ್ಕೋಸ್ಕರ ಕಿಚನಿಂದ ಒಂದು 10 ಐಟಮ್ಸ್ ತೊಗೊಂಬರ್ತೀನಿ ನಾನು. ನಿನಗೆ ಬ್ಲೈಂಡ್ ಫೋಲ್ಡ್ ಮಾಡಿರ್ತೀನಿ, ನೀನು ಅದು ಏನೇನು ಐಟಮ್ಸ್ ಅಂತ ಕಂಡುಹಿಡಬೇಕು. ಆಮೇಲೆ ನಾನು ಆದಮೇಲೆ ನೆಕ್ಸ್ಟ್ ನೀನು ಮಾಡ್ತೀಯ. ಆಮೇಲೆ ಯಾರು ವಿನ್ ಆಗ್ತಾರೆ ಇವಾಗ ನಾನು ವಿನ್ ಆದರೆ ನಾನು ಹೇಳ್ದಾಗ ನೀನು ಮಾಡಬೇಕು. ನಾನು ಏನು ಕೇಳಿದ್ರು ಮಾಡಬೇಕು. ಏನು ಕೇಳಿದ್ರು ಮಾಡಬೇಕು ಗಾಯ್ಸ್. ಓಕೆನಾ? ಓಕೆ ಓಕೆ ಗೈಸ್, ಇವಾಗ ನಾನು ಕ್ಯಾಮ್ರಾ ರೆಡಿ ಸೆಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ಕ್ಯಾಮ್ರಾ ಸೆಟ್ ಆಗಿದೆ. ಇವಾಗ ನಾನು ಹೋಗಿ ಐಟಮ್ಸ್ ತೊಗೊಂಬರ್ತೀನಿ. ಅದಕ್ಕಿಂತ ಮುಂಚೆ ಬ್ಲೈಂಡ್ ಫೋಲ್ಡ್ ಮಾಡಿಬಿಡ್ತೀನಿ, ಕಣ್ಣು ಕಟ್ಬಿಡ್ತೀನಿ. ಓಕೆನಾ? ಅಲ್ಲಿ ತನಕ ನೀನು ಏನಾದರೂ ಮಾತಾಡ್ಕೊ, ನನಗೆ ಏನು ಗೊತ್ತಾಗಲ್ಲ. ಸೊ ಬರೀ ಬಟ್ಟೆ ಕಟ್ಟೆ ಗೊತ್ತಾಗ್ಬಿಡುತ್ತೆ, ಅಂಟಿಸ್ಬಿಡೋದು ಕಣ್ಣಿಗೆ. ಇಟ್ಕೋ ಕೈಯಲ್ಲಿ. ಕಾಣಿಸಿದ್ರೆ ಹೇಳ್ಬೇಕು ಮಮ್ಮಿ, ಸರಿನಾ? ಸಿಕ್ಕದು ಹುಡುಕ್ತೆ ಸಿಕ್ಕಲೇ ಇಲ್ಲ. ನಾಲ್ಕು ಇಟ್ಕೊಂಡಿನಿ. ಓಕೆ ಗೈಸ್, ನಾನು ಯಾವಾಗ ಐಟಮ್ಸ್ ತಗೋಬರ್ತೀನಿ. ಕಟ್ಕೊಂಡು ಸುಮ್ಮನೆ ಕುತ್ಕೋ ಅಂತ. ಕಟ್ಬಿಟ್ಟು ಕುಂಡಿಸ್ಬಿಟ್ಟಾಳೆ ಗೈಸ್ ನೋಡಿ. ಫಸ್ಟ್ ಎಲ್ಲ ತಂದು ಇಟ್ಕೋಬೇಕಲ್ವಾ. ಇವಾಗ ಹೋಗಿದ್ದಾಳೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ. ಕಣ್ಣೆಲ್ಲ ಉರಿತೈತೆ. ನಮ್ಗೆ ಏನು ಕಾಣಲ್ಲ ಗೈಸ್. ಕಣ್ ಕಾಣ್ದಿರೋರು ಹೆಂಗಿರ್ತಾರೆ ಪಾಪ. ಅವ್ರು ಹೆಂಗೆ ಎಲ್ಲಾ ಕಡೆನೂ ನೋಡ್ತಾರೆ, ಏನ್ ಮಾಡ್ತಾರೆ ಪಾಪ ಅಲ್ವಾ ಅವ್ರು. ನಮ್ಗೆ ಕಣ್ ಕಟ್ಟೇನೆ ಒಂದ್ ಸೆಕೆಂಡ್ ನೋಡಕ್ ಆಗಿಲ್ಲ ಅಂದ್ರೆ ಅವ್ರು ಕಾಣ್ದೇ ಇರೋರು ಪಾಪ ಹೆಂಗಿರ್ತಾರೆ ಗೈಸ್. ಫಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಇವಾಗ ಹೋಗೋಳೆ ಎಲ್ಲ ಹುಡ್ಕಕ್ಕೆ. ಡಬ್ಬದಲ್ಲಿ ಏನೇನಿದೆ ಅಂತ ಹುಡುಕು. ಏನೋ ಹೇಳ್ತಾ ಇದ್ದೀನಿ ನಾನು. ಬಾಯಲ್ಲಿ ಹಾಕ್ಬಿಟ್ಟು ನೋಡ್ಬೇಕಾ ಕೈಲಿ ನೋಡ್ಬೇಕಾ? ಇಲ್ಲ ಮೂಸ್ಬೋದು. ಕೈಯಲ್ಲಿ ಹಾಕ್ಬಿಟ್ಟು ನೋಡ್ಬೋದು.
ಇಲ್ಲಾಂದ್ರೆ ಸ್ಮೆಲ್ ಮಾಡ್ಬೋದು. ಸ್ಮೆಲ್ ಏನು ಏನು ಏನೇನು ಏನೇನು ಕೊಡು ಏನ್ ಮಾಡ್ಬೋದು? ಮೂಸ್ ನೋಡ್ಬೋದು. ಸ್ಮೆಲ್ ಮಾಡ್ಬೋದು. ಸ್ಮೆಲ್ ಮಾಡ್ಬೋದು. ಸ್ಮೆಲ್ ಸ್ಮೈಲ್ ಅಂತೆ. ಓಕೆ ಇದ ಅವರೆಕಾಳು. ಅವರೆಕಾಳು. ಗೈಸ್ ಇದು ಅವರೆಕಾಳಂತೆ. ಇದು ನೋಡಿ ಇದು ಅವರೆಕಾಳಂತೆ. ಕರೆಕ್ಟ್ ಅವರೆಕಾಳ? ಅವರೆಕಾಳು ಇತ್ಕುದ್ರೆ ಇತ್ಕದ್ ಬೇಳೆ ಆಯ್ತದೆ. ಅವರೆಕಾಳ ಹ್ಮ್. ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಇದು ಇದು ಹೆಸರು ಕಾಳು. ಹೆಸರು ಕಾಳು. ಹೆಸರು ಕಾಳ? ಹ್ಮ್. ಕರೆಕ್ಟ್ ಆಗಿ ನೋಡ್ವೊಮ್ಮೆ. ಹೆಸರು ಕಾಳೇನ ಇದು? ಅಲ್ಲ, ಹಸ್ರು ಕಾಳು. ಹಸಿರು ಕಾಳು. ಹ್ಮ್. ಗಾಯ್ಸ್ ಇದೇನೋ ಹಸಿರು ಕಾಳುತ್ತೆ, ನನಗೇನೋ ಗೊತ್ತಿಲ್ಲ. ಅಯ್ಯಪ್ಪ. ಕೊಡು. ತಗೋ. ರವೆ. ರವೆನಾ? ಕರೆಕ್ಟ್ ಆಗಿ ನೋಡ್ವೊಮ್ಮೆ. ಸಕ್ಕರೆ ಅನ್ಸುತ್ತೆ ನನಗೆ. ಇಲ್ಲ, ರವೆ ರವೆ. ರವೆನಾ? ರವೆ. ಮಾಡ್ಲಾ? ಹ್ಮ್. ರವೆ ಅಂತ ಗಾಯ್ಸಿದ್ರು. ಅವಲಕ್ಕಿ. ಅವಲಕ್ಕಿ. ಅವಲಕ್ಕಿನಾ? ಕನ್ಫರ್ಮಾ? ಮೂಸ್ಬೋದು ಅಂತ ಹೇಳಿದ್ದೆ ತಾನೆ. ಸರಿ ಆಯ್ತು. ಸ್ಮೆಲ್ ಮಾಡ್ಬೋದು ಅಂತ ಹೇಳಿದ್ದೆ ತಾನೆ. ಇದು ಓಟ್ಸ್. ಓಟ್ಸ್. ಕನ್ಫರ್ಮಾ? ಅವಲಕ್ಕಿ ಅಂತ ಮತ್ತೆ? ಅವಲಕ್ಕಿ ಇಲ್ಲ, ಓಟ್ಸ್. ಸ್ಮೆಲ್ ಬಂತಲ್ಲ. ಎಷ್ಟಾಯ್ತು? ಎಷ್ಟು ಆಯ್ತು ನಿಂಗೇನು? ಏನಾಯ್ತು? ಅಡ್ಕೆ. ಅಡ್ಕೆ. ಕನ್ಫರ್ಮಾ? ಪಕ್ಕ ಅಡ್ಕೆನೆ. ನೆಕ್ಸ್ಟ್ ಗೈಸ್ ಕಣ್ಣು ಮುಚ್ಚಿಬಿಟ್ಟು ಏನೇನೋ ಟೆಸ್ಟ್ ಮಾಡ್ತಾಳೆ ಗೈಸ್ ಇವಳು. ಏನಿದು? ಬಾದಾಮಿ. ಬಾದಾಮಿ. ನಾನು ಮೂಸ್ಬೇಕು ಅಂತ ಹೇಳ್ಬಾರ್ದಿತ್ತು ಗೈಸ್. ಅದೇನು ಸ್ಮೆಲ್ ಬರ್ತಾ ಇಲ್ಲ ಅದ್ರಲ್ಲಿ. ನೆಕ್ಸ್ಟ್ ಚಿಪ್ಪು. ಚಿಪ್ಪು, ತೆಂಗಿನ ಚಿಪ್ಪು. ಮಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಏನಪ್ಪ ಇದು? ಏನ ಕಾಳು? ಏನ್ ಕಾಳಪ್ಪ ಇದು? ಬೇಳೆಕಾಳು. ಏನ್ ಬೇಳೆಕಾಳು? ಬೇಳೆ. ಸಾರನ್ ಬೇಳೆ. ಏನ್ ಸಾರಿನ ಬೇಳೆ? ಸಾರನ್ ಬೇಳೆ. ಸಾರನ್ ಬೇಳೆನೆ. ಬೇಳೆನೆ ಇದು. ಇನ್ನೆಲ್ಲ ಡಿಮಾರ್ಟ್ ಹೋಗ್ಬಿಟ್ಟು ನಾವು ಸಾರಿನ ಬೇಳೆ ಕೊಡಿ ಅಂತ ಕೇಳೋದು. ತೊಗರಿ ಬೇಳೆ. ಕನ್ಫರ್ಮಾ? ಏನೋ ಕನ್ಫರ್ಮ್. ಸೋಲ್ತಿ ಅನ್ಸುತ್ತೆ. ಸೋಲಿ ಬಿಡು, ಪರವಾಗಿಲ್ಲ. ಸರಿ ಆಯ್ತು. ಲವಂಗ, ಸಕ್ಕರೆ. ಕರೆಕ್ಟಾ? ಕನ್ಫರ್ಮ್ ಆಗಿ ಹೇಳ್ಬಂದು ಕರೆಕ್ಟ್ ಆಗಿ. ಕರೆಕ್ಟಾಗಿ ಹೇಳಿದೀನಲ್ಲ, ಸಕ್ಕರೆ ಲವಂಗ. ಬಾಯಿಗೆ ಹಾಕ್ಬೇಕಾ? ಬೇಡ ಬೇಡ, ಅದನ್ನು ಬೇರೆ ಮಾಡು. ಏನಪ್ಪ ಕಾಳು? ಬೇಗ ಹೇಳ್ಬೇಕು. ನೀ ಎಷ್ಟು ತನಕ ಟೈಮ್ ಕೊಡ್ಬೇಕು ನಿಂಗೆ? ಎಲ್ಲ ತಂದು ಮುಂದ್ಗಿಟ್ಬಿಟ್ಟು ಹೇಳು ಹೇಳು ಅಂದ್ರೆ ಹೇಳ್ಬೇಕು. ಅಡ್ಗೆ ಮನೆ ಪಂಟ್ರು ಅಂತ ಹೋಯ್ತೀಯಾ, ಮಾಡ್ತೀಯಾ ಎಲ್ಲಾನು? ಮತ್ತೆ ನೀವೇನ್ ಮಾಡಿಕ್ತೀರಾ? ನಾವೇ ಮಾಡಿ ಕೂರ ತಿಂತೀರಾ ಅಷ್ಟೇ. ಹೌದಂತ ತಿಂದೆ ಹೇಳ್ಬಂತ. ಮೆಂತ್ಯ ಕಾಳು. ಮೆಂತ್ಯ. ಮೆಂತ್ಯನಾ? ಏನ್ ಮೂಸ್ ಬೇರೆ ನೋಡ್ತಿದ್ದೆ. ಓಕೆ, ಎಷ್ಟು ಕರೆಕ್ಟ್ ಆಗಿ ಹೇಳಿದ್ದೆ ನೋಡೋಣ. ಎಲ್ಲ ಕರೆಕ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಗೈಸ್. ಎಷ್ಟು ಎಷ್ಟು ಸರಿ, ಎಷ್ಟು ಕರೆಕ್ಟ್ ಆಗಿರ್ಬೋದು, ಎಷ್ಟು ತಪ್ಪಾಗಿರ್ಬೋದು?
ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ. ಎಲ್ಲ ಕರೆಕ್ಟ್ ಆಗಿದ್ಯಾ? ಅಷ್ಟೊಂದು ಕಾನ್ಫಿಡೆನ್ಸ್ ನಿನ್ ಮೇಲೆ? ಓವರ್ ಕಾನ್ಫಿಡೆನ್ಸ್ ಸೋಲ್ ಅಬೌಟ್. ಹೇಳು, ಎಷ್ಟು ಇದ್ರಲ್ಲಿ ಯಾವ್ದು ಕರೆಕ್ಟಾಗಿ ಹೇಳಿದ್ಯಾ ಅದು ಕರೆಕ್ಟಾಗಿ ಹೇಳಿಲ್ಲ. ಸ್ಪೆಕ್ಸ್ ಇಲ್ಲ ಅಂದ್ರೆ ಕಣ್ಣೇ ಕಾಣಲ್ಲವಂತೆ ಗಾಯ್ಸ್. ಅದು ಮುಚ್ಚಿದ್ರಲ್ಲ ಗೈಸ್, ಅದಕ್ಕೆ ಕತ್ಲೆ ತರ ಕಾಣ್ತು. ನಿನ್ನ ಕಣ್ಬಿಡಾಯ್ತು. ಇದೆಲ್ಲ ಕರೆಕ್ಟ್ ಆಗಿ ಹೇಳಿದ್ದೀನಿ. ಮೆಂತ್ಯ ಅಲ್ಲ ಇದ್ರಲ್ಲಿ. ಇದೊಂದು ತಪ್ಪು ಹೇಳಿದ್ದೀನಿ. ಒಂದು ಏನ್ ಕಾಳು? ಇದು ಹೆಸರು ಕಾಳು. ಇದು ಅದು ಎಂತದ್ದು ಅಂತ ಅವ್ರಿಗೆ ಗೊತ್ತಿಲ್ಲ. ಹೆಸರು ಕಾಳು, ಹೆಸರು ಬೇಳೆ. ಮತ್ತೆ ಅದು ಎಂತದೋ ಕಾಳು ಅಂತೀಯಾ? ಎಂತ ಕಾಳೆ ಅಂತ ಹೇಳಿ ಎಂತ ಕಾಳೆ ಅಂತ ಹೇಳೋದು. ಓಕೆ, ಇದ್ರಲ್ಲಿ ನಾನು ಕರೆಕ್ಟ್ ಆಗಿ ಹೇಳಿದ್ದೀನಿ. ಒಂದು ತಪ್ಪು ಇದೆ ಅಷ್ಟೇ. 4, 5, 6, 7, 8, 8, 9 9 ಹೇಳಿದ್ದೀನಿ ಎಲ್ಲ. 9 ಕರೆಕ್ಟಾಗಿ ಹೇಳಿದ್ದಾರೆ. ಇದನ್ನ ಹೆಸರು ಬೇಳೆ ಹೆಸರು ಕಾಳನ್ನ ಹೆಸರು ಬೇಳೆನ ಮೆಂತ್ಯ ಅಂತ ಹೇಳಿದ್ದಾರೆ ಗಾಯ್ಸ್. ನಾನು ನೋಡ್ಬೇಕು ನನ್ಗೆ ಕತೆ ಏನಾಗುತ್ತೋ ಅಂತ. ನಾನು ಏನ್ ಮಾಡ್ಬಿಟ್ಟಿದ್ದೀನಿ ಗೊತ್ತಾ ಗಾಯ್ಸ್, ಫ್ರಿಜ್ಜಲ್ಲಿ ಇದು ಸ್ವಲ್ಪ ಕಾಳುಗಳಿತ್ತು, ಅದನ್ನ ಮಿಕ್ಸ್ ಮಾಡ್ಬೇಕಾಯ್ತು. ನಾನು ಆಚೆ ಇದೆಲ್ಲ ಬೇಗ ಆಗ್ಬೇಕು ಅಂದ್ಬಿಟ್ಟು ಆಚೆ ಇದನ್ನೆಲ್ಲ ಹಾಕೊಂಡ್ಬಿಟ್ಟೆ ಫ್ರಿಜ್ಜಲ್ಲಿ. ಎಲ್ಲ ಆಚೆನೆ ತಾನೇ ಇದ್ದಿದ್ದು, ಫ್ರಿಜ್ಜಲ್ಲಿ ಎತ್ಕೊಂಡೆ ನಾನು. ಫ್ರಿಜ್ಜಲ್ಲಿ ಏನೇನು ಬೇರೆ ಬೇರೆ ಕಾಳಿತ್ತು. ಇದೇ ತಾನು ಫಸ್ಟ್ ಕೊಟ್ಟಿದ್ದೀನಿ ಅವರೆಕಾಳು. ಅದೇ ಕೊಟ್ಟಿದ್ದು ಫಸ್ಟ್. ಅವರೆಕಾಳು ಇದು ನೆನ್ಸಿದ್ರೆ ಇದಕ್ಕೆ ಇಕ್ಕಿದ ಬೇಳೆ. ಓಕೆ, ನೆಕ್ಸ್ಟ್ ಯುವರ್ ಟರ್ನ್. ಲೆಟ್ಸ್ ಗೋ. ಹೋಗಿ ಕಟ್ಬಿಟ್ಟು ಇದೇ ಕೊಡೋದಾ? ನೀನ್ ಬೇರೆ ಅದೇ ಕೊಡ್ತೀಯಾ? ಅದನ್ನ ಹೇಳ್ತೀನಿ. ಹೆಂಗಿದ್ ನನಗೂ ಈಸಿ ಆಗತ್ತೆ, ನೀನೇ ಸೋಲ್ಬೇಕು. ಅವಾಗ ನಾನು ಹೇಳೋದು ಮಾಡ್ತೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಬೇರೆ ತರ್ಬೇಕು ನೀನು ಹುಡ್ಕಿ. ಓಕೆ, ಕಟ್ಬಿಟ್ಟು ಹೋಗಿ. ನಾನೆಲ್ಲ ಹಾಕ್ಬಿಟ್ಟು ಬಂದು ಕಟ್ತೀನಿ. ಈಗ ಆಗಲ್ಲ. ಓ, ಬಟ್ಲಲ್ಲಿ ಹಾಕೊಂಡ್ ಬರ್ತೀಯ ನೀನು? ಸರಿ ಸರಿ, ಓಕೆ, ಡನ್. ಇರು ಚಲೋ ಇದೀಗಾಯ್ತು, ಬಂದೆ. ಅರ್ಧ ಬರ್ಧ ಗೊತ್ತು ಗೈಸ್ ನನಗೆ ಕಾಳದು. ಆಚೆದಿದ್ದೆಲ್ಲ ನನಗೆ ಗೊತ್ತಿತ್ತು. ಫ್ರಿಜ್ಜಲ್ಲಿ ಇರೋದು ತಗೋಬೇಕಾಗಿತ್ತು ನಾನು. ಅಡುಗೆ ಐಟಮ್ಸ್ ಏನ್ ಬೇಕಾದ್ರೂ ಹಾಕ್ಬೋದು. ಏನ್ ತಿನ್ನೋದು? ಅಡ್ಗೆ ಮನೇಲಿ ಯೂಸ್ ಮಾಡೋದು, ಅಡ್ಗೆಗೆ ಯೂಸ್ ಮಾಡೋ ಐಟಮ್ಸ್. ನಾನು ನಿನ್ನೆಯಿಂದ ಹೇಳಿದ್ದೀನಿ ಏನಂತ, ಮಮ್ಮಿ ವಿಡಿಯೋ ಮಾಡಬೇಕು, ರೆಡಿ ಆಗ. ಎಷ್ಟೋ ದಿನ ಆಯ್ತು ವಿಡಿಯೋ ಮಾಡಿಲ್ಲ. ವಿಡಿಯೋ ಮಾಡ್ಬೇಕು, ರೆಡಿ ಆಗು ಅಂತ. ನಮ್ಮಮ್ಮ ಇವಾಗ ಹುಷಾರಿಲ್ಲ ಅಂದ್ಬಿಟ್ಟು 1 ವೀಕ್ ರಜಾ ಹಾಕೊಂಡಿದ್ದಾರೆ. ಕೆಲ್ಸಕ್ಕೆ ಹೋಗ್ತಾರೆ, 1 ವೀಕ್ ರಜಾ ಹಾಕೊಂಡಿದ್ದಾರೆ. ಸರಿ, ವಿಡಿಯೋನಾರು ಮಾಡೋಣ, 1-2 ದಿನ ರೆಸ್ಟ್ ಮಾಡು. ಸರಿ, ಸ್ವಲ್ಪ ಹುಷಾರಾಗಿದೆ ವಿಡಿಯೋನಾರು ಮಾಡೋಣ. ಮಮ್ಮಿ ಮಾಡೋಣ ವಿಡಿಯೋ ಮಾಡೋಣ ಅಂತ ನಿನ್ನೆಯಿಂದ ಬಡ್ಕೊಂಡಿದ್ದೀನಿ ಗೈಸ್. ನೆನ್ನೆ ಅಯ್ಯೋ ಅವಾಗ ಮಾಡೋಣ ಅಂತ ಬರಲೇ ಇಲ್ಲ ನೆನ್ನೆ ಫುಲ್ಲು. ಸರಿ ಬಿಡು ಆಯ್ತು ಅಂದ್ಬಿಟ್ಟು ಸುಮ್ಮನೆ ಅದು. ಇವತ್ತು ಮಾಡಬೇಕು, ಬೆಳಿಗ್ಗೆನೆ ಮಾಡೋಣ ಅಂತ ಹೇಳಿದ್ರು. ಬೆಳಿಗ್ಗೆನೂ ಎದೊಳ್ಳಿಲ್ಲ. ಮನೆ ಫುಲ್ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡವ್ರು. ಹುಷಾರಿಲ್ಲ, ಫುಲ್ ಮನೆ ಕ್ಲೀನ್ ಮಾಡ್ಕೊಂಡು ಕೂತವ್ರು ನೆನ್ನೆಯಿಂದ. ಬೆಳಿಗ್ಗೆಯಿಂದನೂ ಎದೊಳ್ಳಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ಇವಾಗ್ಲೂ ಸುಧಾ ಬರಕ್ಕೆ ರೆಡಿ ಇಲ್ಲ. ಇರು ನೀನ್ ರೆಡಿ ಆಗು, ಫಸ್ಟ್ ನೀನ್ ರೆಡಿ ಆಗು ಅಂತಾರೆ ಗೈಸ್. ನಾನು ರೆಡಿ ಆಗ 2 ನಿಮಿಷ ಅಷ್ಟೇ. ಅವ್ರು ರೆಡಿ ಆಗ್ಬೇಕು ಅದು ಇದು ಅನ್ಕೊಂಡು ನಿಂತ್ಕೊಂತಾರೆ. ತಿರ್ಗಿ ಇವಾಗ ರೆಡಿ ಆಗು ಅಂತ ಇದ್ರೆ ನಾನು ಎದ್ಬಿಟ್ಟು ರೆಡಿ ಆಗಿದ್ದೀನಿ, ನಮ್ಮ ಅಮ್ಮ ಇದು ರೆಡಿ ಆಗಿಲ್ಲ. ಹೋಗ್ಬಿಟ್ಟು ಕಾಫಿ ಮಾಡ್ತವ್ರ. ಅವಾಗ ಏನಿಲ್ಲಣ್ಣ ಇವ್ರಿಗೆ ನೆನ್ನೆಯಿಂದ ಪೀಡಿಸಿ ಇವಾಗ ಬಂದವ್ರೆ. ಇವಾಗ ಎಷ್ಟು ಟೈಮ್? ಇವಾಗ ನಾನು ವಿಡಿಯೋ ಮಾಡ್ತಾರೆ ಅವಾಗ ಯಾವತ್ತು 25ನೇ ತಾರೀಕು 5:15 ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ. 5:15. ನನ್ನ ಮಗಳು ಮಲ್ಕೊಂಡಿದ್ರೆ ವಿಡಿಯೋ ಮಾಡ್ಬೋದು. ಅವಳು ಮಲ್ಕೊಂಡಿಲ್ಲ ಅಂದ್ರೆ ಮಾಡಕ್ಕೆ ಆಗಲ್ಲ. ಒಂದು ಸ್ವಲ್ಪ ಹೊತ್ತು ಬಿಟ್ಟಿರಲ್ಲ ಅಂತಾಳೆ. ಅವಳು ಮಲ್ಕೊಂಡ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ. ಇವಾಗ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಇನ್ನೊಂದು 1/2 hour ವಿಡಿಯೋ ಆಗುತ್ತೆ ಬಾ ಅಂದ್ಬಿಟ್ಟು ಕರ್ಕೊಂಡು
ಮಾಡಿಸ್ತಾ ಇದ್ದೀನಿ. ಏನೇನೋ ಸೌಂಡ್ ಬರ್ತಾ ಇದೆ ಗಾಯ್ಸ್ ಅಡುಗೆ ಮನೆಯಿಂದ ಕಾಳ್ದು. ಆಲ್ಮೋಸ್ಟ್ ನನಗೆ ಫ್ರಿಜ್ಜಲ್ಲಿರೋದು ಏನೇನು ಐಟಮ್ಸ್ ಅಂತ ಕಾಳು ಹೆಸರು ನನಗೆ ಗೊತ್ತಿಲ್ಲ. ಸೀರಿಯಸ್ ಆಗಿ ನನಗೆ ಕಾಳು ಹೆಸರೇ ಗೊತ್ತಿಲ್ಲ. ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ ಗಾಯ್ಸ್, ನಾನು ಮೊನ್ನೆಯಿಂದ ಪಾಯಸ ಕೇಳ್ತಾ ಇದ್ದೀನಿ. ಯಾವುದು ಹಾಲು ಹಾಕ್ಬಿಟ್ಟು ಶಾವಿಗೆ ಹಾಕ್ಬಿಟ್ಟು ಪಾಯಸ ಮಾಡು ಮಮ್ಮಿ ಅಂತ ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ರು, ಸಕ್ಕತ್ತಾಗಿರ್ತಿತ್ತು. ಮೊನ್ನೆ ಕೇಳಿದ್ಕೆ ಮಾಡಿದ್ರು. ಮಾಡಿದಾಗ ಸಕ್ಕರೆ ಹಾಕ್ಬಿಟ್ಟು ಮಾಡಿದ್ರೆ ಅದೇನೋ ಒಂದು ಸ್ವಲ್ಪ ತಿನ್ನೋಕೆ ಅನಿಸಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಇವತ್ತು ಅವ್ರು ಸೋತೋಗ್ಬಿಟ್ರೆ ನಾನು ಅದನ್ನೇ ಮಾಡ್ಸೋಣ ಅಂತ ಇದ್ದೆ ಗಾಯ್ಸ್. ಸೀರಿಯಸ್ ಆಗಿ ನಾನು ಅದನ್ನ ಮಾಡ್ಸೋಣ ಅಂತ ಇದ್ದೆ. ಯಾಕೋ ನಾನೇ ಸೋಲೋ ಮೂಮೆಂಟಲ್ಲಿದೆ. ನಾನು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಬೇಗ ಆಚೆರೋ ಕಾಳು ಎತ್ಕೊಂಡ್ಬಿಟ್ಟೆ. ಏನೇನೋ ಸೌಂಡ್ ಮಾಡ್ತಾ ಇದ್ದೀನಿ, ಯಾವುದೇನೋ ಬಾಕ್ಸ್ ಎಲ್ಲ ತೆಗ್ದು. ಆಯ್ತಾ ಮಮ್ಮೆ? ಚಕ್ಕೆ, ಮೆಣಸು, ಜೀರಿಗೆ, ಸೋಂಪು ಅವೆಲ್ಲ ತಗೊಳಂಗಿದ್ದಾರೆ ಅನ್ಸುತ್ತೆ ನನ್ನ ಪ್ರಕಾರ. ನನ್ಗೆ ಯಾಕೆ ಇದೆಲ್ಲ ಸಡನ್ನಾಗಿ ತಲೆ ಓಡಲಿಲ್ಲ? ಅಯ್ಯೋ, ತಲೆನೇ ಓಡಲಿಲ್ಲ ನನಗೆ. ಇತ್ತಲ್ವಾ, ಸಾಸಿವೆ ಇತ್ತು, ಮೆಣಸಿತ್ತು, ಜೀರಿಗೆ, ಸೋಂಪು, ಚಕ್ಕೆ. ಈ ಸೋಂಪು ಮತ್ತು ಜೀರಿಗೆ ತೊಗೊಬಿಟ್ಟಿದ್ರೆ ಕನ್ಫ್ಯೂಸ್ ಆಗಿಬಿಡ್ತಿತ್ತು ಅವ್ರಿಗೆ. ಸಟ್ ಗೈಸ್, ಇಷ್ಟು ದಿನ ನನಗೆ ವಿಡಿಯೋ ಮಾಡೋಕ್ಕೆ ಆಗದಿರೋ ಏನು ಟೆನ್ಷನ್, ಏನು ಕಾರಣ ಅಂದರೆ, ಒಂದು ನನ್ನ ಮೊಬೈಲಲ್ಲಿ ಸ್ಟೋರೇಜು ಸ್ವಲ್ಪ ಇದಾಗ್ತಾ ಇದೆ. ಇನ್ನೊಂದು ಪಾಪು ಇದ್ದಾಳೆ, ಪಾಪು ಇಟ್ಕೊಂಡು ನನಗೆ ಮಾಡೋಕ್ಕಾಗ್ತಾಯಿಲ್ಲ, ಮಾಡಿದ್ರೂ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಹಂಗಾಗ್ತಾಯಿದೆ. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ನಾನು ಮಾಡ್ತೀನಿ ಗಾಯ್ಸ್. ಸ್ವಲ್ಪ ಏರುಪೇರು ಆಗ್ಬೋದು, ಇಲ್ಲಾಂದರೆ ಒಂದ್ಸಲ ಮಾಡೋಕ್ಕಾಗತ್ತೆ, ಒಂದ್ಸಲ ಮಾಡೋಕ್ಕಾಗಲ್ಲ. ಒಂದೊಂದ್ಸಲ ಒಬ್ಬೊಬ್ರು ಕೇಳ್ತಾರೆ ಈ ಥರ ವಿಡಿಯೋ ಮಾಡಿ, ಆಗ ವಿಡಿಯೋ ಮಾಡಿ ಅಂತ. ಅದನ್ನ ಮಾಡಬೇಕು ಅಂತ ಅನ್ಕೊತೀನಿ, ಆದರೆ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿದೆ. ನಾನು ಒಬ್ಬಳೇ ನೋಡ್ಕೋಬೇಕು ಪಾಪುನ. ನಮ್ಮಮ್ಮನ ಕೆಲ್ಸಕ್ಕೆ ಹೋಗ್ತಾರೆ. ಅವರು ಬೆಳಗ್ಗೆ 6ಗೆ ಹೋಗ್ತಾರೆ. ಸ್ಕೂಲ್ ವ್ಯಾನ್ ಕೆಲ್ಸಕ್ಕೆ ಹೋಗ್ತಾರೆ. ಬೆಳಗ್ಗೆ 6ಗೆ 6-7ಗೆ ಹೋದ್ರೆ ಇನ್ನು ಬರೋದೇ ಅವರು 5:30 ಆಗ್ಬಿಡುತ್ತೆ. ಅಲ್ಲಿ ತನಕ ನಾನೇ ನೋಡ್ಕೊಬೇಕು. 5:30ಗೆ ನಾನು ವಿಡಿಯೋ ಮಾಡಬೇಕು ಅಂದ್ರೆ ಇದಿರಲ್ಲ, ಕ್ಲಾರಿಟಿ ಇರಲ್ಲ. ಹಂಗಾಗ್ತಾ ಇದೆ ಗೈಸ್. ಅದಕ್ಕೆ ನನಗೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಮಾಡೋಣ, ಟ್ರೈ ಮಾಡ್ತೀನಿ ಗೈಸ್. ಆಲ್ಮೋಸ್ಟ್ ಟ್ರೈ ಮಾಡ್ತಾನೆ ಇದನ್ನು ಮಾಡಬೇಕು ಅಂತ ಟ್ರೈ ಮಾಡ್ತೀನಿ ಗೈಸ್. ಆಯ್ತಾ ಮಮ್ಮೆ? ಟೆನ್ ಎತ್ಕೊಬಿಟ್ಟ. ಇನ್ನೊಂದು ಎತ್ಕೊ ಬರ್ತಾ ಇದೀಯ ಅನ್ಕೊಂಡೆ. ನೋಡಿದ್ರೆ ಗೈಸ್ ಎಷ್ಟು ಚಾಲಾಕ್ ಬ್ರೋ. ನಂಗೆ ಕಣ್ಗೆ ಇಟ್ಕೊಂಡಿದೆ ಮಮ್ಮಿ. ರಿಂಗ್ ಲೈಟ್ ಕಾಣ್ತಾ ಇತ್ತು ಕಣ್ಣಿಗೆ, ಅಂದರೆ ರಿಂಗ್ ಲೈಟ್ ಶೇಪ್. ನಾನು ಜುಟ್ಟು ಸೇರಿಸ್ಕೊಟ್ಬಿಟ್ಯ ಪುಟ್ಟಾಗ ಸಿಕ್ತು ಅಂತ. ಮಮ್ಮಿ ನೀನು ಏನು ಮಾಡು ಗೊತ್ತಾ ಮಮ್ಮಿ, ನನಗೇನಾರು ಒಂದೊಂದು ಕಾಳು ಗೊತ್ತಾಗ್ಲಿಲ್ಲ ಅಂದರೆ ಹ್ಞೂ ಅನ್ನು. ನನಗೆ ಒಂದೊಂದು ಕಾಳು ಇವಾಗ ಫ್ರಿಜ್ಜಲ್ಲಿರೋದು ಕಾಳುಗಳು ತಂದಿರೋ ನೀನು, ನಾನು ದೇವ್ರಿಗೆ ಕಟ್ಟಕ್ಕೂ ಬರ್ತಾಯಿಲ್ವಲ್ಲಪ್ಪ ನಮ್ಮ ಮಮ್ಮಿಗೆ. ನನಗೆ ಫ್ರಿಜ್ಜಲ್ಲಿರೋದು ಕಾಳು ಗೊತ್ತಾಗಿಲ್ಲ ಅಂದರೆ ನಾನು ಇದು ಹಿಂಗಿರ್ತದಲ್ಲ ಮಮ್ಮಿ, ಹಂಗಿರ್ತದಲ್ಲ ಮಮ್ಮಿ ಅಂತೀನಿ. ಅವಾಗ ನೀನು ಕಾಳು ಹೆಸರು ಹೇಳು ಆಯ್ತಾ? ಕಾಳು ಹೆಸರು ಹಂಗೆ ಹೇಳಿ. ಹೇಳ್ಬೇಕು ಮಮ್ಮಿ, ನಿನ್ನ ಮಗಳಿಗೆ ಹೆಲ್ಪ್ ಮಾಡ್ಬೇಕು ತಾನೆ. ನಾನು ಹೆಲ್ಪ್ ಮಾಡ್ದೆ, ನೀನು ನಂಗೆ ಹೆಲ್ಪ್ ಮಾಡಿತಾನೆ. ಹೌದಾ ಅಂತೆಲ್ಲ ಹೇಳ್ದು ತಾನೆ. ನವಾಗ ನಾನು ಕರೆಕ್ಟ್ ಆಯ್ತು ಬಿಡು. ಅಯ್ಯೋ ಏನು ಕಾಣ್ತಾ ಇಲ್ಲ ಇವಾಗ ಮಮ್ಮಿ. ಕಣ್ಣಿಲ್ದಿರೋರು ಹೆಂಗಿರ್ತ ಮಮ್ಮಿ. ನಾನು ಮೊನ್ನೆ ಕೇಳಿಸ್ಕೊತಾ ಇದೆಯಾ, ಅವತ್ತು ಇದಕ್ಕೆ ಗ್ಯಾಸ್ ಸಿಲಿಂಡರ್ ಇಸ್ಕೊಬರಕ್ಕೆ ಬಂದಿದ್ದೆ ನೋಡಿ ನಾನು. ಅವತ್ತು ಸಿಲಿಂಡರ್ ಎತ್ಕೊ ಬರ್ತಾ ಇದ್ನಲ್ಲ ಆಟೋ ರಿಟರ್ನು. ಅವಾಗ ಕತ್ರಗುಪ್ಪೆ ಸಿಗ್ನಲ್ ಹತ್ರ ಯಾರೋ ಕೂತಿದ್ರು. ಆಟೋ ಅಂಕಲ್ ನನಗೆ ಹೇಳಿದ್ರು ಏನಂತ, ಅಲ್ಲಿ ನೋಡಮ್ಮ, ಈ ಅಪ್ಪ ಅಮ್ಮಂಗೆ ಇಬ್ರಿಗೂ ಕಣ್ಣಿಲ್ಲ ಮಮ್ಮಿ. ಆ ಮಗು ಕಣ್ಣೈತೆ. ಆ ಮಗುನ್ಗೆ ಹಾಲು ಕುಡಿಸ್ತವ್ರೆ, ಅಂದರೆ ಫೀಡಿಂಗ್ ಮಾಡಲ್ಲ ಹಾಲು ಕುಡಿಸ್ತವ್ರೆ. ನಮ್ಮ ಪಾಪುಗಂತೂ 1 ವರ್ಷ ಇರ್ಬೇಕು ಆ ಪಾಪುಗೆ. ಹೆಂಗ್ ಅನ್ಸ್ಬಿಡ್ತು ಗೊತ್ತಾ, ಒಳ್ಳೆ ಇಬ್ರಿಗೂ ಕಣ್ಣಿಲ್ಲ. ಅದು ಹೆಂಗ್ ನೋಡ್ಕೋತಾರ ಅವ್ರನ್ನ? ರೋಡ್ ಗೀಡ್ಗೆ ಹೋಗ್ಬಿಟ್ರೆ ಮಕ್ಳುಗಳು ಮತ್ ಪಾಪ ಅಂಕಲ್, ಆಟೋ ಅಂಕಲ್, ಅಯ್ಯೋ ಪಾಪ ಹೆಂಗಿರ್ತಾರೋ ಅಂತ ಇದ್ರು.
ಹೆಂಗಿರ್ತಾರೆ ಗೈಸ್ ಅವ್ರು. ಇವಾಗ ನಮ್ಗೆ ಇವಾಗ ಕಟ್ಟಿದ ತಕ್ಷಣ ನನ್ಗೇನೆ ಒಂಥರ ಆಗ್ತೈತೆ ಕಣ್ಣು. ಹೆಂಗಪ್ಪ ಕತ್ಲು ಫುಲ್ ಏನೂ ಕಾಣ್ತಾ ಇಲ್ಲ. ಆ ರಿಂಗ್ ಲೈಟ್ ಇಟ್ಕೊಂಡಿದ್ದೀನಿ ಮುಂದೆಗಡೆ, ಆ ರಿಂಗ್ ಲೈಟ್ ಬೆಳಕು ಕೂಡ ಬೀಳ್ತಾ ಇಲ್ಲ ಕಣ್ಣಿಗೆ. ಕಣ್ಣು ಇಲ್ದಿರೋರು ಅದು ಹೆಂಗಿರ್ತಾರೋ ಅದು ಏನೇನೆಲ್ಲ ಇಟ್ಟಿರ್ತೀವಿ ಅಂತ ಗೊತ್ತಾಗುತ್ತೋ ಗೊತ್ತಿಲ್ಲ. ಓಕೆ, ಇನ್ನು 2 ಐಟಮ್ ಬೇಕಲ್ಲ. ಎಷ್ಟು ತಂದಿದ್ಯಾ ನೋಡು. ಒಂದೇ ಬೌಲಲ್ಲಿ ನಾನು ಎಂಟೇ ಬೌಲ್ ತೊಗೊಂಡಿದ್ದು. ನಾನು ಬೌಲ್ 8 ತೊಗೊಂಡಿದ್ದು. 2 ಬೌಲಲ್ಲಿ 2 ಐಟಮ್ ತೊಗೊಂಡಿದ್ದೆ ನಾನು. ಒಂದೊಂದಕ್ಕೆ 2 ಹಾಕಿದ. ನಾನು 8 ತಂದಿದ್ದೀನಿ. ಇನ್ನೂ 2 ತರಬೇಕು. ಮನಸ್ಸಿನ ಕಣ್ಣಿಗೆ ಅವಿತಿರಲು ಆಗುವುದಾ? ಗೈಸ್ ನೋಡಿ, ಕಡಲೆ ಇದು. ಇದು ವೈಟ್ ಗೊತ್ತಿಲ್ಲ ಬೇಸಿದ ಹೆಸರು. ಹಸಿಡ್ಗಳು ತಂದವ್ರಿ ಗೈಸ್. ಇದು ಬ್ರೈನ್ದು ಡ್ರೈ ಫ್ರೂಟ್. ಬ್ರೈನ್ದು ಡ್ರೈ ಫ್ರೂಟ್ಸ್ ಇದು. ನಾ ಕಾಣಲು ಕಡಲೆ ಬೀಜ ಇದು. ಕಡಲೆಕಾಳು. ಮಮ್ಮಿ ಬಟ್ಟೆ ಇಲ್ಲ, ಮಮ್ಮಿ ಬಟ್ಟೆ ಲೂಸ್ ಆಯ್ತು. ಬೇಕಾದ್ರೆ ನಿಂಗೆ ಬೇಡ ತೋರಿಸ್ತೀನಿ ಆತ. ಅಯ್ಯೋ ಮಮ್ಮಿ ಸಾಯಿಸೇ ಬಿಡ್ತೀಯ ಬಿಟ್ರೆ. ಹೆಂಗ್ ಟೈಟಾಗಿ ಬಿಗಿಯಾಗಿ ಎಳಿತಾ ಇದ್ದೆ ನೋಡು. ಸ್ಟಾರ್ಟಾ? ಮಮ್ಮಿ ನಾನು ಮೋಸ ಎಲ್ಲ ಮಾಡಲ್ಲ ಮಮ್ಮಿ. ಸ್ಟಾರ್ಟ್ ಕೊಡು. ಏನ್ ಕಾಳು? ಮೂಸೆಲ್ಲ ನೋಡುವಂಗಿಲ್ಲ. ಸ್ಮೆಲ್ ಮಾಡ್ಬೋದು. ನೀನ್ ಮಾಡ್ಲಿಲ್ಲ ಮತ್ತೆ? ಮಾಡಿಲ್ಲ. ಮಾಡಿಲ್ಲ. ಕಡ್ಲೆ ಇದು. ಕಡ್ಲೆ ಕರೆಕ್ಟಾ? ಕಡ್ಲೆ ಅಂತೆ ಗೈಸ್. ಏನ್ ಕಾಳು? ಮೂಸೆಲ್ಲ ನೋಡುವಂಗಿಲ್ಲ. ಕಡಲೆ ಬೀಜ. ಫಸ್ಟ್ ಈಗ ಕಡಲೆ ಬೀಜನ ಅದು? ಹಿಂಗ್ ತೋರಿಸ್ತೀನಿ. ಕಡಲೆ ಬೀಜ ಆಯ್ತು. ಕಡಲೆ ಬೀಜ ಅಂತೆ ಗೈಸ್. ಕರೆಕ್ಟಾ ಮಮ್ಮಿ? ಕರೆಕ್ಟ್ ಇರುತ್ತೆ. ಎಷ್ಟು ಹೇಳ್ತಾ ಇದೀಯ ಸುಳ್ಳು ಎಷ್ಟು ನಿಜನೋ? ಇದು ಮೆಂತ್ಯ. ಮೆಂತ್ಯ ಅಲ್ಲ. ಮೆಂತ್ಯನೇ. ಮೆಂತ್ಯನೇ. ಮೂಸೆಲ್ಲ ಮೆಂತ್ಯ. ಮೆಂತ್ಯ ಅಲ್ಲ. ಮೆಂತ್ಯ ನೋಡಿ ಗೈಸ್, ಮೆಂತ್ಯ ಅಂತ. ಮೆಂತ್ಯ. ಇಲ್ಲಿ ರೆಡ್ ಲೈಟ್ ಬಂದೈತಾ? ಮೆಣಸು ಅಲ್ಲ. ಮೆಣಸಲ್ಲ ಅದು. ಮೆಣಸು. ಕಡಲೆ ಬೇಳೆ. ಕಡಲೆಬೇಳೆ ಅಲ್ಲ. ಅಲ್ಲ. ಕಡಲೆಬೇಳೆ ಅಂತ ಗೈಸ್. ಇದು ನನ್ನ ಆಟ ನನಗೆ ಏನಂತಾರಲ್ಲ ಹಂಗೆ. ರೆಡ್ ಲೈಟ್ ಆನ್ ಆಯ್ತು ಮಮ್ಮಿ. ಈಸಿ ಮಮ್ಮಿ. ಹಸಿ ಇತ್ತಂದ್ರೆ ನಿಜ ಗೊತ್ತಾಗತ್ತೆ. ಮುಟ್ಟಿದ್ರೆ ಗೊತ್ತಾಯ್ತಿದ್ದಲ್ಲ. ಮೂಸೆಲ್ಲ ನೋಡ್ಬಾರ್ದು ಅಂತ ಹೇಳಿ. ಕಡಲೆ ಹಸಿಟ್ಟು. ಕಡಲೆ ಹಸಿಟ್ಟ ಗೈಸ್ ಇದು. ಇಲ್ಲ ಪಾಪುದ್ ರಾಗಿ ಸರಿ. ಗೊತ್ತಿಲ್ಲ. ಪಾಪುದ್ ರಾಗಿ ಸರಿ ಗೈಸ್. ಪಾಪುದ್ ರಾಗಿ ಸರಿ. ನನಗ್ ಗೊತ್ತಿಲ್ಲ. ಪಾಪುದ್ ರಾಗಿ ಸರಿ. ನನಗ್ ಗೊತ್ತಿಲ್ಲ. ಪಾಪುದ್ ರಾಗಿ ಸರಿ. ಇಲ್ಲ ನನಗ್ ಗೊತ್ತಿಲ್ಲ. ಕಡ್ಲೆ ಹಿಟ್ ಅಂತ ನೀನ್ ಅಂದೆ. ಕಡ್ಲೆ ಹಿಟ್ ಅಂತ ಅಂದಾಗ ನೀನು ಎತ್ತಿಡ್ಬೇಕಾಗಿತ್ತು. ನನಗ್ ತಿರ್ಗಾ ಹೇಳ್ಸೋಕಾಯ್ತು. ನನಗ್ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಅದ್ ಕೌಂಟಿಗೆ ಬರ್ದ್ರು ಸರಿ. ನೋಡು ಗುದ್ದು ಬಿಡ್ತೀನಿ. ಇದು ಕಡಲೆ ಕಾಳು. ಅದೇ ನೀನು ಒಬ್ಬರ ಜೊತೆ ಮಾಡ್ತೀಯಲ್ಲ
ಅಲ್ಲ, ಕಡಲೆಕಾಳು. ಕಡಲೆಕಾಳು ಗೈಸ್, ಅದು ಕಡ್ಲೆಕಾಳು ಅಲ್ಲ ಗೈಸ್. ನೋಡಿ ಗೈಸ್, ಕಡ್ಲೆಕಾಳ ಗೈಸ್. ಕಡಲೆಕಾಳೆ ಗೈಸ್. ಎಲ್ಲ ಎಷ್ಟು ಹೇಳಿದ್ಯೋ ಎಷ್ಟು ಬಿಟ್ಟಿದ್ಯೋ. ಇದು ವೈಟ್ ಕಲರ್ ಇತ್ತಲ್ಲ ಮಮ್ಮಿ, ಅದು ಅದ್ ಹೆಸರು ಹೇಳು. ವೈಟ್ ಕಲರ್ ಇರುತ್ತೆ ಅಂದ್ರೆ ಮಮ್ಮಿ ಅದು ಹೆಸರು ನಂಗೆ ಗೊತ್ತದು, ನೀನ್ ಹೇಳ್ಬೇಕು. ಅದ್ ಹೆಸರು ನನ್ಗೂ ಗೊತ್ತಿಲ್ಲ. ಕಡಲೆ ಉಸ್ಲಿ. ಕಡ್ಲೆ ಉಸ್ಲಿ, ಅದು ಹೆಸರಿಲ್ವ ಅದ್ಗೆ? ಉಸ್ಲಿ ಅಂತ ಎಲ್ಲಕ್ಕ ಗೊತ್ತು. ಮಮ್ಮಿ ಅದು ಹೆಸರು ಗೊತ್ತಿಲ್ಲ. ಅದ್ ಹೇಳ್ಬೇಕು, ನೀನೇ ತಾನೇ ಹೇಳಿರೋದು, ಹೇಳ್ಬೇಕಂತ ಹೇಳು. ನಿಯರ್ ಬಂದ್ ಹಂಗಂದ್ರೆ ನನ್ಗೆ ಇದ್ ಲೆಕ್ಕ ಹೋಗ್ಬೇಡ, ಅದನ್ನ ಲೆಕ್ಕಕ್ಕೆ ಹಾಕು. ರಾಗಿ ಹೆಸರು ಇಲ್ಲ ಇಲ್ಲ, ಇದ್ ಲೆಕ್ಕ ಪಾಪುದ್ ರಾಗಿ ಹೆಸರು ಗೊತ್ತಾಗೋದು. ಲೆಕ್ಕಕ್ಕೆ ಹಾಕು. ಕಡಲೆ ಉಸ್ಲಿನ ಇದು. ಸರಿ, ಕ್ಲೂ ಕೊಡು. ಕ್ಲೂ ನಂಗೂ ಗೊತ್ತಿಲ್ಲ, ಹೇಳು. ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ಲೆಕ್ಕ ಬರ್ತದೆ. ಕಡಲೆ ಉಸ್ಲಿ ಬಿಡು, ಹೇಳಿದ್ದೀನಿ. ಕಡ್ಲೆ ಉಸ್ಲಿ ನನಗ್ ಗೊತ್ತಿಲ್ಲ. ಕೊಡ್ಲು ಉಸ್ಲಿ ಅನ್ನೋದು. ಇದು ಬ್ರೈನ್ದು ಡ್ರೈ ಫ್ರೂಟ್. ಅದೇ ನನ್ಗೆ ಹೇಳಕ್ ಬರಲ್ಲ. ಬ್ರೈನ್ದು ಡ್ರೈ ಫ್ರೂಟ್. ಬ್ರೈನ್ ಅಂದ್ರೆ ಬ್ರೈನ್ ಕಡ್ಡಿಯಾ? ಅದು ಶೇಪ್ ಇರುತ್ತಲ್ಲ ಮಮ್ಮಿ, ಅದು ಹಂಗೆ ಬರುತ್ತಲ್ಲ ಮಮ್ಮಿ. ಬ್ರೈನ್ ಶೇಪ್ ಬರುತ್ತಿದ್ದು ಫುಲ್ ಉಂಡೆ ಬಂದ್ರೆ ಬ್ರೈನ್ ಶೇಪ್ ಬರುತ್ತೆ, ಅದಕ್ಕೆ ಬ್ರೈನ್. ನೋಡಿ ಗೈಸ್, ಏನೋ ಬ್ರೈನ್ ಅಂತ ಹೇಳ್ದು. ಚಕ್ಕೆ. ಚಕ್ಕೆ ಅಲ್ಲ, ಚಕ್ಕೆನೆ. ನಾನ್ ಕಡ್ಡಿ ತಂದಿದ್ದೀನಿ, ಚಕ್ಕೆ ಅಂತೀಯಲ್ಲ. ಪರ್ಕೆ ಕಡಿ ತಂದಿದ್ಯಾ? ಚಕ್ಕೆ ಗೈಸ್. ಆಯ್ತು ಚಕ್ಕೆ guys. ಸುಳ್ಳು ಹೇಳೋಳೆ, ನಿಜ ಚಕ್ಕೆ. ಹೇಳೋಳೆ. ನೋಡಿ ನೋಡಿ ಗೈಸ್, ನೋಡಿ ಅಷ್ಟೇನಾ? ಅಷ್ಟೇ. ನಾನೆಲ್ಲ ಕರೆಕ್ಟಾಗಿ ಹೇಳಿದೀನಿ ಹಂಗಂದ್ರೆ. ನಾನು ಕರೆಕ್ಟಾಗೆಲ್ಲ ಹೇಳಿದ್ದೀನಿ. ಮಮ್ಮಿ, ನನ್ ಪಾಪುದ್ ರಾಗಿ ಸರಿ. ನನ್ ಪಾಪುದ್ ರಾಗಿ ಸರಿ ಅಂತ ಅಂದಿದ್ದೆ ನಾನು. ಕಡ್ಲೆ ಉಸ್ಲಿ ಅಂತ ತಾನೆ ನಾನು ಅದನ್ನ. ಕಡ್ಲೆ ಉಸ್ಲಿ ಅಲ್ಲ, ಅದು ಕಡ್ಲೆ ಉಸ್ಲಿನ. ಅದು ಚೆನ್ನ ಕಾಳು ಗೊತ್ತಾ? ಒಟ್ನಲ್ಲಿ ಇದನ್ನ ಹೇಳ್ದೆ ನಾನು. ಅದು ಗೊತ್ತಿಲ್ಲ, ಅದು ನನಗ್ ಗೊತ್ತಿಲ್ಲ. ಗೊತ್ತು ಗೈಸ್. ನಾನು ಇದು ಕಡ್ಲೆ ಇಟ್ಟ ಅಂತ ತಿರ್ಗಾ ಮೂಸ್ ನೋಡಿದಾಗ ನಾನು ಹೇಳ್ದೆ. ನನಗ್ ಗೊತ್ತಿಲ್ಲ, ಅದು ಫಸ್ಟ್ ಹೇಳ್ಬೇಕಾಯ್ತು. ನನಗ್ ನಾನು ಗೊತ್ತಿಲ್ಲ. ಕಡ್ಲೆ ಹಿಟ್ಟು ಅಂದಾಗ್ಲೇ ನನಗ್ ಗೊತ್ತಿಲ್ಲ. ಕಡ್ಲೆ ಹಿಟ್ಟು ಅಂದಾಗ್ಲೇ ಎತ್ತಿಕ್ಕಿದ್ದೀನಿ ನಾನು. ನನಗೆ 2 ಲೆಸ್ ಏನ್ 2 ಲೆಸ್ ಇಲ್ಲ, 1 ಲೆಸ್ ಇಲ್ಲ. ಎಲ್ಲ ನಾನು ಎಲ್ಲ ಕರೆಕ್ಟಾಗಿ ಹೇಳ್ದೆ guys. ಅದು ಹೇಳಿಲ್ಲ. ಆ ಕಡ್ಲೆ ಉಸ್ಲಿ ಮಾಡ್ತಾರೆ ಅದ್ರಲ್ಲಿ. ಕಡ್ಲೆ ಉಸ್ಲಿ ಹೆಂಗ್ ಮಾಡ್ತಾರೆ? ಇದ್ರಲ್ಲಿ ಅದನ್ನ ನೆನ್ಸ್ಬಿಟ್ಟು ಚೆನ್ನಕಾಳಲ್ಲಿ ಪಲ್ಯ ತರ ಮಾಡಲ್ವಾ? ಏನ್ ಮಾಡ್ತಾರೆ ಅದ್ರಲ್ಲಿ? ಅದು ಪೂರಿಗ್ ಮಾಡ್ತಾರೆ. ನೆನ್ಸ್ಬಿಟ್ಟು ಮಮ್ಮಿ ಇದ್ರಲ್ಲಿ ಮಸಾಲೆ ಕಡ್ಲೆ ಹಾಕ್ಬಿಟ್ಟು ಉಸ್ಲಿ ಮಾಡ್ತಾರೆ ಎಲ್ಲ ಮಮ್ಮಿ. ಮಾಡೋದು. ಇದ್ರಲ್ಲಿ ಹೆಸ್ರು ಹೇಳ್ಬೇಕು. ಬರೀ ಕಡ್ಲೆ ಉಸ್ಲಿ ಅಂದ್ರೆ ಅದು ಹೆಸ್ರು ಹೇಳ್ಬೇಕಲ್ವಾ? ಚೆನ್ನಕಾಳು ಅಂತ ಹೇಳ್ಬೇಕಾಯ್ತು. ಮಮ್ಮಿ ನೀನ್ ಆಮೇಲೆ ಕಮೆಂಟ್ಸ್ ಹಾಕ್ತಾರೆ, ಚೆನ್ನಾಗಿ ಚೆನ್ನಾಗಿ ಹಂಗೆ ಹೇಳೋದು ಕಾಳಿಗೆ. ರಾಂಗ್ ಆಗಿದ್ರೆ ರ್ಯಾಂಗ್ ಆಗಿದ್ರೆ ಅವರೇ ಹೇಳ್ಬಿಡ್ಲಿ ಏನ್ ಕಾಳು ಅಂತ. ಸರಿ ಆಯ್ತು, ನಾನು ಇದನ್ನ ಲೆಕ್ಕ ತಗೊಳ್ಳಿ. ಇಷ್ಟು ಲೆಕ್ಕ ತಗೋತೀನಿ ನಾನು. ಅದ್ ಹೆಂಗ್ ಲೆಕ್ಕಕ್ಕಿಲ್ಲ? ಅದ್ ಹೇಳಿದೆ ಕಡ್ಲೆ ಹಿಟ್ಟು ಅಂತ. ಕಡ್ಲೆ ಇಟ್ಟು ಅದ್ಮೇಲೆ ಇನ್ನು ನಿಜ ಕಡ್ಲೆ ಇಟ್ಟ ಅಂತ ಅಂದ. ಮತ್ತೆ ತಿರ್ಗಾ ಮೂಸ್ ನೋಡಿದಾಗ ಪಾಪು ರಾಗಿ ಸರಿ ಅಂತ. ಮಗಳಿಗೋಸ್ಕರ ಇಷ್ಟಾದ್ರೂ ಸೋಲ್ಬೇಕು ಮಮ್ಮಿ. ನಾನು ಮೋಸ ಎಲ್ಲ ಮಾಡಲ್ಲ ಮಮ್ಮಿ. ನಿಮ್ಗೋಸ್ಕರ ಮಕ್ಳು ಸೋಲಲ್ಲ, ನಾವ್ಯಾಕೆ ನಿಮ್ಗೋಸ್ಕರ ಸೋಲ್ಬೇಕು? ಓಕೆ, ಗೇಮ್ ತರ ಆಡೋಣ ಗೈಸ್. ಈ ಎಮೋಷನಲ್ಸ್ ಎಲ್ಲ ಸೆಂಟಿಮೆಂಟ್ ಬೇಡ. ಎಮೋಷನಲ್ ಸೆಂಟಿಮೆಂಟ್ಸ್ ಎಲ್ಲ ಬೇಡ. ಓಕೆ, ಯಾರು ವಿನ್ ಆದ್ರು? ನಾವೇ ವಿನ್ನು. ನೀವ್ ಸೋತ, ನಾವೇ ವಿನ್ನಾ? ನಾನೇ ವಿನ್ನು, ನೀನ್ ಸೋತಲ್ಲ. ಓಕೆ ಗೈಸ್, ಒಪ್ಕೋತೀನಿ. ಆದ್ರೂ ನಾನು ಇದನ್ನ ಹೇಳ್ದೆ ಗೈಸ್, ಕೊನೆಯಲ್ಲಿ ಪಾಪುದ್ರ ಹಾಗೆ ಸರಿ ಅಂತ. ನಾನು ಮಾತಾಡ್ತಾ ಇದ್ದೆ ಮಮ್ಮಿ. ನಾನು ಈ ನಾನು ಅರ್ಜೆಂಟಿಗೆಲ್ಲ ಎತ್ಕೊಂಡ್ಬಿಟ್ನಲ್ಲ. ಈ ಚಕ್ಕೆ, ಲವಂಗ ಮತ್ತೆ ಸೋಂಪು, ಜೀರಿಗೆ 2 ಸಪ್ರೇಟ್ ತಂದ್ಬಿಟ್ಟಿದೆ. ಸೋಂಪು ಯಾವ್ದು, ಜೀರಿಗೆ ಅಂತ ಕಂಡಿಡಿಯಕ್ ಆಯ್ತಿರ್ಲಿಲ್ಲ ಅಂತ ಅನ್ಕೋತಾ ಇದೆ. ಅಷ್ಟ್ರಲ್ಲ ಮಮ್ಮ ಮೆಣಸು ಚಕ್ಕೆ ತಂದೈತೆ. ಓಕೆ ಗೈಸ್, ನಾನ್ ಸೋತೆ. ನಾನು ಯಾವಾಗಲೂ ಹೇಳ್ದಲ್ಲ ನಾನು ಸೋಲ್ತೀನಿ ಅಂತ. ಮಮ್ಮಿ ನಾನು ಮೋಸ ಎಲ್ಲ ಮಾಡಲ್ಲ ಮಮ್ಮಿ. ನೀನ್ ಹಂಗಾರೆ ಪಂಟ್ರ ನಿನ್ ಕಿಚನ್ ಅಲ್ಲಿ? ಪಂಟ್ರ. ಓಕೆ, ಈ ಗೇಮ್ ಅಷ್ಟೇನಾ? ಇನ್ನೇನ್ ಗೇಮ್ ಆಡ್ತೀವಿ? ಅಷ್ಟೇ ಅಲ್ವಾ? ಗೆದ್ದೆ ಅಲ್ವಾ? ನಾನು ಸೋತೆ. ಓಕೆ ಗೈಸ್, ಈ ಗೇಮ್ ಇಲ್ಲಿಗೆ ಎಂಡ್ ಆಗಿದೆ. ನಾವು ಕಾಣಿಸ್ತಾ ಇದ್ದೇವೆ ಗೈಸ್? ಗೈಸ್ ಕಾಣ್ತಾ ಇದೀವಿ ಗೈಸ್.
ಅಷ್ಟೇ ಅಲ್ವಾ? ಇವಾಗ ನೀನ್ ಗೆದ್ದಿದ್ಯಲ್ವಾ ಅಷ್ಟೇ. ಏನು ಗಿಫ್ಟ್ ಕೊಡು. ನಾನು ಹೇಳಿದ್ದು ನಾನ್ ಕೊಡ್ಬೇಕು ಗಿಫ್ಟ್ ಕೊಡ್ತೀನಿ ಅಂತ ಗೆದ್ದವ್ರಿಗೆ. ನಾನು ಹೇಳಿಲ್ಲ ಮಮ್ಮಿ. ನಾನು ಹೇಳಿದ್ದು ನಾನೇನಾರ ಗೆದ್ರೆ ನಾನು ಹೇಳ್ದೆ ನೀನ್ ಮಾಡ್ಬೇಕು ಅಂತ, ನೀನೇನಾರ ಗೆದ್ರೆ ನೀನ್ ಹೇಳ್ದೆ ನಾನ್ ಮಾಡ್ಬೇಕು ಅಂತ. ಈಗ ಏನ್ ಮಾಡ್ಬೇಕು ಅಂತ ಹೇಳೋಣ? ನೀವ್ ಹೇಳ್ಬೇಕಪ್ಪ. ನಾವೇನ್ ಹೇಳೋದ? ನೀವ್ ಹೇಳ್ಬೇಕು. ಬಸ್ಕಿ ಹೊಡಿಯಲ್ಲಿ. ಏನು ಬಸ್ಕಿ ಹೊಡಿ. ಬಸ್ಕಿ ಎಷ್ಟು? ಒಂದಷ್ಟು ಹೊಡಿ. ಸಾಕಾ? ನೋಡಿ ಗೈಸ್, ನಮ್ಮ ಅಮ್ಮನ ಮನ್ಸು ಧಾರಾಳವಾದ ಮನ್ಸು. ಮಗಳಿಗೆ ನೋವಾಗ್ಬಾರ್ದು ಅಂತ ಅತ್ತೆ ಅದ್ ಬಸ್ಕಿ ಹೇಳಿದ್ರು. ಅದ್ ಬಸ್ಕಿ ಹೊಡಕ್ ಎಷ್ಟೊತ್ತು? ಎಷ್ಟ ತಪ್ಪು ಅಂತ ಅಂದ್ಮೇಲೆ ತಪ್ಪು ಅಂತ ಮಾಡದ್ಮೇಲೆ ತಪ್ಪೇ ಅದು. ಚಿಟ್ಕಿ ಹೊಡ್ದಂಗ್ ಮಾಡಿಕ್ತೀನಿ. ತಪ್ಪು ಅಂದ್ರೆ ತಪ್ಪೇ ಅದು. ಓಕೆ ಗೈಸ್, 10 ಬಸ್ಕಿ ಅಂತೆ ಹೊಡ್ಯೋಣ. ಬಸ್ಕಿ ಹೊಡಿಬೇಕ ಮಮ್ಮಿ? ಇರು, ಪಾಪು ಎದ್ಲು ಅನ್ಸುತ್ತೆ. ಪಾಪು ಎದ್ಲು ಅನ್ಸುತ್ತೆ ಮಮ್ಮಿ. ಏನ್ 10 ಬಸ್ಕಿಗೆ 10 ಬಸ್ಕಿ ತಾನೇ ಬಿಡು, ಏನ್ ಮಗಳು ತಾನೆ. ಇವಾಗ ಹೊಡಿಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಸರಿ, ಹಿಂಗ ಅಷ್ಟೇ ಅಲ್ವಾ? ಸಾಕ್ ತಾನೆ? ಇಷ್ಟ ಕರೆಕ್ಟಾಗಿ ಮಾಡ್ತಾ ಹೋಗ್ತೀವಿ ವಿಡಿಯೋನ. ಮಾಡ್ಲಾ? ಎರಡು, ಮೂರು, ಇನ್ನೇನ್ ಮಾಡ್ತಾ ಇದ್ದೀನಿ? 4, 5, 50% ಡಿಸ್ಕೌಂಟ್. 6, 7, 8, 9, 10. ಮೊದ್ಲೇ ಕಾಲ್ ನೋವು ನಂಗೆ. ನೋಡಿ ಗಾಯ್ಸ್, ಕೊನೆಗೂ ಬಸ್ಕಿ ಓಡಿಸ್ಬಿಟ್ರು. ಏನ್ ಮಾಡೋದು? ಅಮ್ಮನೇ ಮಗಳು ಮಗಳೇ. ಏನು? ಅಮ್ಮನೇ ಮಗಳು ಮಗಳೇ. ಹೌದಾ ಗೈಸ್? ಇವಾಗ ಅವರು ನನಗೆ ಪಾಯಸ ಮಾಡ್ಕೊಂಡ್ ಕೊಡಿ ಅಂತ ಕೇಳ್ತಾರೆ. ನೋಡಿ ಗೈಸ್, ನಾಳೆ ಮಾಡ್ತೀನಿ ಅಂತ ಹೇಳ್ತಲ್ವಾ? ಇವಾಗ ಆಗಲ್ಲ. ನೋಡಿ ಗೈಸ್, ಇನ್ನೊಂದಿದ್ರೆ ನಾನು 3-4 ತಿಂಗಳು ಇರ್ತೀನಿ ಇವ್ರ ಮನೇಲಿ. ಮಾಡ್ಕೊಂಡ್ ಕೊಡು ಅಂದ್ರೆ ಪಾಯಸನ. ಆಮೇಲೆ 3 ದಿನದಿಂದ ಕೇಳ್ತಾ ಇದೀನಿ ಗೈಸ್ ನಾನು. ಮನೆಗ್ ಬರ್ಲಿಲ್ಲ, ಮನೆಗ್ ಕರೀಲಿಲ್ಲ, ನನ್ನ ಒಳಗ್ ಬರ್ಲಿಲ್ಲ, ನನ್ನ ಒಳಗ್ ಬರ್ಲಿಲ್ಲ. ನನ್ ಕರಿತಿದ್ರು ಇವರೇ ಓಡ್ ಬರ್ತಾರೆ. ಪಾಪನ ಒಳಗ್ ಬರ್ಲಿಲ್ಲ. ನೀನ್ ಓಡ್ ಬರ್ತೀಯ ಅವಾಗ ಅಂತ ಅದಕ್ಕೂ ತಲೆ ತಿಂತಾರೆ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಇವ್ರು ಪಾಯಸ ಮಾಡ್ಕೊಂಡ್ ಕೊಡ್ತಾರಾ ಇಲ್ವಾ ಅಂತ. ಇವಾಗ ನಿಮ್ಮ ಹತ್ರ ಹೇಳಿದೀನಿ ನಾನು, ಪಾಯಸ ಮಾಡ್ಸ್ಕೊಂಡ್ ಕೊಡ್ತಾರಾ ಇಲ್ವಾ ಅಂತ. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಮಾಡ್ಕೊಂಡ್ ಕೊಡ್ಲಿಲ್ಲ ಅಂದ್ರೂ ಮಾಡ್ತೀನಿ, ಮಾಡ್ಕೊಂಡ್ ಕೊಟ್ರು ಮಾಡ್ತೀನಿ ಗೈಸ್. ಓಕೆನಾ? ಈ ವಿಡಿಯೋ ಎಲ್ಲ ಎಂಡ್ ಆಗತ್ತೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಪ್ಲೀಸ್. ನಮ್ಮಮ್ಮ ಇವತ್ತು ಗೈಸ್, ಇವಾಗ ನಾನು ಹೇಳ್ದೆ ಅಲ್ವಾ, ಇವಾಗ ನಮ್ಮಮ್ಮ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳ್ತಾರೆ. ಹೇಳ್ಕೊಂಡ್ಬಿಡ್ತೀನಿ, ಹೇಳಾಯ್ತು. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೀಗೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ನಾವು. ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಓಕೆ ಗೈಸ್, ಇದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆನಾ? ಪ್ಲೀಸ್. ಓಕೆ ಗೈಸ್, ಬಾಯ್. ಬಾಯ್ ಗೈಸ್. ಮತ್ತೆ ಸಿಗೋಣ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.